ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ನಿನ್ನೆ ವಿಡಿಯೋ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಂದವೇ ಬರುವಾಗ ಹಾಗೆ ಟಿಫನ್ ಎಲ್ಲ ಮಾಡಿಕೊಂಡು ಅಕ್ಕನ ಮನೆಗೆ ಬಂದ್ರಿ. ನಿನ್ನೆ ವಿಡಿಯೋದಲ್ಲಿ ಹೇಳಿಲ್ವಲ್ಲ ಎಲ್ಲಿಗೆ ಹೋಗೋದು ಅಂತ. ಅಕ್ಕ ಮನೆಗೆ ಬಂದಿದ್ರಿ. ಇವಾಗ ಪಿತೃಪಕ್ಷ ನಡೀತಾ ಇದೆಯಲ್ವಾ, ಅವರಮ್ಮ ಸತ್ತಿದ ದಿನ ಅಂತೆ. ನಾವು ಹೋಗಿದ್ದು ದಿನ ಬಂದು ಶನಿವಾರದ ಲಾಗ್ ಇದು. ಅದಕ್ಕೆ ನಮ್ಮನ್ನು ಕರೆದಿದ್ರು ಬನ್ನಿ ಅಂತ. ಎಲ್ಲರೂ ಹೋಗಿದ್ರಿ. ಮಾಡಿರೋ ಅಡುಗೆನೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀರಿ. ಎಲ್ಲರೂ ಸಾಂಬ್ರಾಣಿ ಎಲ್ಲ ಹಾಕಿ ಪೂಜೆ ಮಾಡ್ಕೊತಾ ಇದ್ರಿ. ನಮ್ಮ ಯಜಮಾನ್ರಿಗೆ ಮಧ್ಯಾಹ್ನ ಗಂಟ ರಜಾ ಇತ್ತು, ಅದಕ್ಕೋಸ್ಕರ ನಾವು ಮಕ್ಕಳು ಎಲ್ಲರೂ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಇದ್ದು ಮಾತಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಮಧ್ಯಾಹ್ನ ಮತ್ತೆ ವಾಪಸ್ ಬಂದ್ಬಿಟ್ರಿ ನಾವು ಬೆಂಗಳೂರಿಗೆ. ಫುಲ್ಲು ದಿನ ಇರೋಕ್ಕಾಗಿಲ್ಲ, ಯಜಮಾನ್ರಿಗೆ ಡ್ಯೂಟಿ ಇರೋದ್ರಿಂದ ಬೆಳಗ್ಗೆ ಹೋಗಿ ಮಧ್ಯಾಹ್ನ ಅಷ್ಟೊತ್ತು ವಾಪಸ್ ಬಂದುಬಿಟ್ರಿ. ಅಲ್ಲಿಂದ ಬಂದ ಮೇಲೆ ಮನೆಯಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ನಮ್ಮೂರಲ್ಲಿ ಮನೆ ಮುಂದೆ ಗಣೇಶನ ಕುಣಿಸಿದ್ರು. ಒಂದೇ ದಿನ ಇಟ್ಟು ಒಂದೇ ದಿನ ಎತ್ತೋದು ತುಂಬ ಗ್ರ್ಯಾಂಡಾಗಿ ಮಾಡಿದರು. ಗಣೇಶನಂತೂ ನೋಡೋಕೆ ಸೂಪರಾಗಿದೆ ಅಲ್ವಾ, ತುಂಬಾ ಇಷ್ಟ ಆಯಿತು ನನಗೆ. ಸಂಜೆ ಪೂಜೆ ಕೊಟ್ಟಿದ್ವಿ, ಹಣ್ಣು ಕಾಯಿ ಎಲ್ಲ ಕೊಟ್ಟು ಪೂಜೆ ಮಾಡ್ಕೊಂಬಂದರು ಮಕ್ಕಳು ಹೋಗಿ. ಹಾಗೆ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಬಂದರು. ಗಣೇಶನಂತೂ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತು, ದೊಡ್ಡದಾಗಿ ಇಟ್ಟಿದ್ರು. ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ಮತ್ತು ಸಂಜೆ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಏನು ಮಾಡ್ಕೊಂಡಿಲ್ಲ. ಸಂಜೆಗೆ ಬಂದು ಅಡುಗೆ ಇವತ್ತು ಬೆಂಡೆಕಾಯಿ ಗೊಜ್ಜು ಮತ್ತು ನನ್ನ ಫೇವ್ರೆಟ್ ಅಕ್ಕಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಇವಾಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು. ಟೊಮೊಟೊನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕ್ಕೊಂಡು ಮತ್ತು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಫ್ರೈ ಆಗಿದೆ. ಇವಾಗ ಫ್ರೈ ಮಾಡ್ಕೊಂಡಿರೋ ಬೆಂಡೆಕಾಯಿನ ಹಾಕ್ಕೊತಾ ಇದ್ದೀನಿ. ಬೆಂಡೆಕಾಯಿ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಡಲೆ ಹಿಟ್ಟು ಇರುತ್ತಲ್ವ, 1 ಸ್ಪೂನ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ ತಿಕ್ನೆಸ್ಗೋಸ್ಕರ. ಬೇಕಾದರೆ ನೀವು ಹಾಕ್ಕೊಳ್ಳಿದ್ದು ಆಪ್ಷನಲ್ಲು. ಹಾಗೆ ಮಾಡಿಕೊಂಡ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಂಡೆಕಾಯಿ ಗೊಜ್ಜು. ಇಷ್ಟೇ, ತುಂಬ ಸಿಂಪಲ್ಲು, ತುಂಬ ಟೇಸ್ಟಿ. ಇವಾಗ ಬೆಂಡೆಕಾಯಿ ಗೊಜ್ಜು ಮಾಡಿದ್ದಾಯಿತು. ಅಷ್ಟರಲ್ಲಿ ಗಣೇಶನ ಇಟ್ಟಿದ್ರಲ್ಲ ನಮ್ಮ ಮನೆ ಮುಂದೆ, ಅದು ಊರ ಮೆರವಣಿಗೆ ಬರ್ತಾ ಇತ್ತು. ಅದನ್ನು ನೋಡೋದಕ್ಕೆ ಎಲ್ಲರೂ ಬಂದಿದ್ದೀರಿ. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಚೆನ್ನಾಗಿ ಕುಣಿದು ಎಂಜಾಯ್ ಮಾಡಿ ನನ್ನ ಮಕ್ಕಳು ಹೋಗಿನೂ ಚೆನ್ನಾಗಿ ಕುಣಿದು ಬಂದಿದ್ದಾರೆ ನೋಡಿ. ಗಣೇಶನ ಮೆರವಣಿಗೆ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು. ಗಣೇಶನ ಏನೋ ಗೊತ್ತಿಲ್ಲ, ಈ ಗಣೇಶನ ತುಂಬ ನೋಡೋದಕ್ಕೆ ತುಂಬ ಸುಂದರವಾಗಿತ್ತು, ತುಂಬ ದೊಡ್ಡದಾಗಿತ್ತು. ಇದನ್ನೆಲ್ಲ ನೋಡ್ಕೊಂಡು ಬಂದು ಮತ್ತೆ ಇವಾಗ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಅಕ್ಕಿ ರೊಟ್ಟಿಗೆ ನೀರು ಇಟ್ಟಿದ್ದೀನಿ ಮಾಡೋದಕ್ಕೆ. ಈ ಸತಿ ಬಂದು ಲಟ್ಟಿಸಿ ಮಾಡೋ ಅಕ್ಕಿ ರೊಟ್ಟಿನ ತೋರಿಸ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಹಸಿಟ್ಟು ಕಲಸಿ ಸೊಪ್ಪು ಎಲ್ಲ ಹಾಕಿ ಮಾಡೋ ರೊಟ್ಟಿನ, ಕೈಯಲ್ಲಿ ತಟ್ಟಿ ಮಾಡೋ ರೊಟ್ಟಿನ ತೋರಿಸಿದ್ದೆ. ಈ ಸತಿ ಲಟ್ಟಿಸಿ ಮಾಡೋ ರೊಟ್ಟಿನ ತೋರಿಸ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದ್ದಿದೆ. ಇವಾಗ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಮಣೆ ಮೇಲೆ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ನಾದ್ಕೊಬೇಕಾಗುತ್ತೆ. ಹಸಿಟ್ಟೆಲ್ಲ ಇರುತ್ತಲ್ವ, ಈ ಥರ ನೋಡಿ, ಈ ಥರ ಇರುತ್ತೆ. ಇದನ್ನೆಲ್ಲ ಚೆನ್ನಾಗಿ ನಾದಿ ಉಂಟೆ ಮಾಡ್ಕೊಬೇಕು. ಇವಾಗ ಇಷ್ಟು ಉಂಟೆ ಆಗಿದೆ. ಇವಾಗ ಹೆಂಚಿಟ್ಟಿದ್ದೀನಿ. ಇವಾಗ ಹೇಗೆ ಮಾಡೋದು ರೊಟ್ಟಿನ ನೋಡೋಣ ಬನ್ನಿ. ಉಂಟೆ ಮಾಡಿರೋ ರೊಟ್ಟಿನ ಇಟ್ಕೊಂಡು ಅಕ್ಕಿ ಹಿಟ್ಟನ್ನು ಹಾಕಿ ಲಟ್ಟಿಸ್ಕೊಬೇಕು. ಚಪಾತಿ ಯಾವ ಥರ ಲಟ್ಟಿಸ್ಕೊತಿರೋ ಹಾಗೆ ಲಟ್ಟಿಸ್ಕೊಂಡು ಅಕ್ಕಿ ರೊಟ್ಟಿನ ಮಾಡ್ಕೊಡೋದು ನೋಡಿ. ಇವಾಗ ಲಟ್ಟಿಸಿದಾಯಿತು. ಹೆಂಚು ಮೇಲೆ ಹಾಕ್ಕೊಂಡಿದ್ದೀನಿ. ರೊಟ್ಟಿನ ತಿರ್ಸಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಇದು ಉಬ್ಬಿ ಬರುತ್ತೆ, ಚೆನ್ನಾಗಿರುತ್ತೆ ಈ ಥರ ಅಕ್ಕಿ ರೊಟ್ಟಿ. ಯಾರೆಲ್ಲ ಈ ಥರ ರೊಟ್ಟಿ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನನಗೆ ಈ ರೊಟ್ಟಿಗಿನ ನಾನು ಹೆಂಚು ಮೇಲೆ ಡೈರೆಕ್ಟಾಗಿ ತಟ್ತೀನಲ್ವ ಕೈಯಲ್ಲಿ, ನನಗೆ ಆ ರೊಟ್ಟಿ ತುಂಬ ಇಷ್ಟ. ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು ಎಲ್ಲ ಹಾಕಿ ಮಾಡ್ತೀರಲ್ಲ, ನನಗೆ ಅದಿಷ್ಟ. ಇದನ್ನು ಅಪರೂಪಕ್ಕೆ ಒಂದು ಸತಿ ಮಾಡ್ತೀರಿ. ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಯಾರಿಗೆಲ್ಲ ಈ ರೊಟ್ಟಿ ಇಷ್ಟನಾ, ಇಲ್ಲಾಂದರೆ ಈರುಳ್ಳಿ ಮತ್ತು ಸೊಪ್ಪೆಲ್ಲ ಹಾಕಿ ಮಾಡ್ತೀರಲ್ಲ ಆ ರೊಟ್ಟಿ ಇಷ್ಟನಾ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇವಾಗ ಹೆಂಚು ಮೇಲೆ ಅಲ್ಲಿ ಫ್ರೈ ಮಾಡಿಕೊಂಡು ಮತ್ತು ಇಲ್ಲಿ ಒಲೆ ಮೇಲೆ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಸುತ್ತನೂ.
ಈ ಥರನೂ ಮಾಡ್ಕೊಬೋದು. ನಮ್ಮನೇಲಿ ಈ ಥರ ಮಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ನೋಡಿ ಈ ಥರನೂ ಮಾಡ್ಕೊಬೋದು. ಮತ್ತು ಇನ್ನೊಂದು ಥರ ಏನಂದರೆ ಚಪಾತಿ ತಿಡ್ಬಿಟ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೊತೀರಿ. ನಮ್ಮನೇಲಿ ಎಣ್ಣೆ ಹಾಕಿ ಫ್ರೈ ಮಾಡಿರೋ ರೊಟ್ಟಿ ಅಂದರೆ ಇಷ್ಟ. ನಾವು ಈ ಥರ ಮಾಡ್ಕೊಳಲ್ಲ, ಕೆಲವರು ಈ ಥರ ಮಾಡ್ತಾರೆ. ಅದಕ್ಕೆ ನಿಮ್ಮ ಹತ್ರ ಎರಡು ಥರನೂ ಶೇರ್ ಮಾಡ್ಕೊತಾ ಇದ್ದೀನಿ. ಬೇಕಾದರೆ ನೀವು ಈ ಥರನೂ ಫ್ರೈ ಮಾಡ್ಕೊಳ್ಬೋದು. ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೋದು. ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇನ್ನೊಂದು ಥರ ತೋರಿಸ್ತೀನಿ. ಇವಾಗ ನೋಡಿ ಈ ಥರ ರೊಟ್ಟಿನ ಲಟ್ಟಿಸಿ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎರಡು ಕಡೆನೂ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀರಿ. ನಮಗೆ ಈ ಥರ ಎಣ್ಣೆ ಹಾಕಿರೋ ರೊಟ್ಟಿ ಅಂದರೆ ಇಷ್ಟ. ಹಾಗೆ ಸ್ಟವ್ ಮೇಲೆ ಫ್ರೈ ಮಾಡ್ತೀರಲ್ವ, ಎಣ್ಣೆ ಹಾಕ್ದಿರಾ, ಅದು ಅಷ್ಟೊಂದು ಇಷ್ಟ ಆಗಲ್ಲ. ಎಣ್ಣೆ ಹಾಕಿ ಮಾಡಿ ನೋಡಿ, ತುಂಬಾ ಸಾಫ್ಟಾಗಿರುತ್ತೆ. ಇದೊಂದು ಸ್ವಲ್ಪ ಹಾರ್ಡಾಗಿರುತ್ತೆ. ಎಣ್ಣೆ ಹಾಕಿರೋದಂತೂ ತುಂಬಾ ಸಾಫ್ಟಾಗಿರುತ್ತೆ. ಇವಾಗ ಎಲ್ಲ ರೊಟ್ಟಿನೂ ಮಾಡ್ಕೊತೀನಿ. ಎಲ್ಲ ಮಾಡ್ಕೊಂಡಿದ್ದಾಯ್ತು. ಅದ್ರ ಜೊತೆಗೆ ಬಂದು ಚಟ್ನಿನೂ ಮಾಡ್ಕೊಂಡಿದ್ದೀನಿ. ಬೆಂಡೆಕಾಯಿ ಗೊಜ್ಜು ಮತ್ತು ಚಟ್ನಿ ಇಷ್ಟೂ ಮಾಡ್ಕೊಂಡಿದ್ದೀನಿ. ನೋಡಿ ಎಲ್ಲ ಮಾಡಿದ್ದಾಯಿತು. ನೋಡಿ ಎಷ್ಟು ಸಾಫ್ಟಾಗಿದೆ ಎಣ್ಣೆ ಹಾಕಿ ಮಾಡಿರೋದು ಅಕ್ಕಿ ರೊಟ್ಟಿ. ಒಂದೂ ಎಲ್ಲಿನೂ ಕ್ರಿಸ್ಪಿನೆಸ್ ಏನಿಲ್ಲ, ತುಂಬ ಸಾಫ್ಟಾಗಿರುತ್ತೆ. ನೀವೆಲ್ಲ ಯಾವ ಥರ ಮಾಡ್ತೀರಾ, ಎಣ್ಣೆ ಹಾಕಿ ಮಾಡ್ತೀರಾ ಹಾಗೆ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ಥರ ಎಣ್ಣೆ ಹಾಕಿ ಮಾಡೋದು ನಮಗೆ ಇಷ್ಟ ಆಗುತ್ತೆ. ಊಟ ಎಲ್ಲ ಮಾಡಿಕೊಂಡ್ರಿ, ಮತ್ತೆ ಊರೆಲ್ಲ ಮೆರವಣಿಗೆ ಮಾಡಿಕೊಂಡು ಮತ್ತೆ ಬರ್ತಾ ಇದೆ ವಾಪಸ್ಸು ಗಣೇಶನು. ಜೊತೆಗೆ ಇನ್ನೂ ಎರಡು ಗಣೇಶನ ಜೊತೆಯಲ್ಲಿ ಕರ್ಕೊಂಡು ಬರ್ತಾ ಇದೆ. ಹಾಗೆ ಬಂದು ತಿರ್ಗಾ ಮತ್ತೆ ನೋಡಿಕೊಂಡು ಹೋಗಿ ಮತ್ತೆ ಮಲ್ಕೊಂಡ್ರಿ. ಈ ವಿಡಿಯೋ ಇಷ್ಟೇ ಆಗಿರುತ್ತೆ. ನಿಮ್ಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.